ಥಿಯೇಟ್ರು. ನಾನು ಇದೇ ಪ್ರಸನ್ನ ಮಗ್ಳಲ್ಲಿ ಆಡ್ಕೊಂಡು ಬೆಳೆದ ಮಗು. ನಮ್ಮ ಮನೆ ಇಲ್ಲೇ ಹಿಂದೆ ಇದ್ದಿದ್ದು ಕೆಂಪಾಪುರ ಅಗ್ರಹಾರದಲ್ಲಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಈ ಭಕ್ತರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ದೈವ ಮಂದಿರ, ಈ ದೇವರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ಚಿತ್ರಮಂದಿರ ಅಂತ. ಮೊದಲಿಗೆ ಡಿಬಾಸ್ ಇಂದ ಶುರು ಮಾಡ್ತೀನಿ. ಎಲ್ಲ ಅಣ್ಣನ ಸೆಲೆಬ್ರಿಟೀಸ್ಗೂ ನಮಸ್ಕಾರ. ಈ ಸಿನಿಮಾ ಹಿಂದೆ ಒಂದು ಶಕ್ತಿ ಇದೆ, ಅದು ಬರೀ ಬೆಳಕಲ್ಲ, ಅದು ದಿವ್ಯ ದರ್ಶನ. ಅಣ್ಣನ ಹೆಸರು ಬಂದನೆ ಥಿಯೇಟ್ರು ಹೌಸ್ಫುಲ್ ಪ್ರದರ್ಶನ. ಅವ್ರ ತಾಕತ್ತು. ಈಗ ರಣವೀರ್ ಸರ್ದು ಅಣ್ಣಂದು ಅದು BT ನೋಡ್ತಿದ್ದಾಗ ಒಂದು ನೆನಪಾಯ್ತು. ಆದ್ರೆ ಒಂದು ವಿಷಯ ಇದೆ, ಇದು ಆಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ. ಇದು ಅಣ್ಣನವ್ರಿಗೂ ರೀಚ್ ಆಗೋರ್ಗು ಶೇರ್ ಮಾಡ್ಬೇಕು ನೀವು. ಅದೇನಂತ ಒಂದು ತೋರಿಸ್ತೀನಿ. ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ. ಒಂದು ನಿಮಿಷ. ಈಗ ಇದೊಂದು ಫೋಟೋ ಬಂತು ರಣವೀರ್ ಸರ್ ಹಿಂದೆ ಇರೋದು. ಈ ಫೋಟೋನ ಒಂದಷ್ಟು ವರ್ಷಗಳಿಂದ ನಾನು ಬರ್ತಿದ್ದು, ನಾನು ಮಾಡಿದ್ದ ಫೋಟೋ ಇದು. ದರ್ಶನ್ ಸರ್ಗೂ ಗೊತ್ತಿಲ್ಲ ಆಕ್ಚುಲಿ. ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಅಲ್ಲಿ ಮಾತು ನಡೀತಿತ್ತು ಸರ್ಗೆ ಏನ್ ಕೊಡ್ಬೋದು ಅಂತ. ಅಲ್ಲಿ ಮಾತನಾಡಿವಾಗ ನಾನು ಒಂದು ಮಾತಂದೆ ಪ್ರೊಡ್ಯೂಸರ್ಗೆ, ಕೋಟಿಗಟ್ಟಲೆ ಬೆಲೆ ಬಾಳ ಕಾರ್ಗಳನ್ನೇ ರೋಡಲ್ಲಿ ನಿಲ್ಸವ್ರೆ, ಏನ್ ಕೊಡ್ಬಲ್ರಿ ನೀವು ಅವ್ರಿಗೆ? ಪ್ರಪಂಚದ ಯಾವುದೇ ಮೂಲೆಯಿಂದ ತಂದ್ರು ಅದು ಅವ್ರು ನೋಡಿರ್ತಾರೆ, ಅವ್ರ ಗೋಡನಲ್ಲಿ ಇರುತ್ತೆ. ನೀವು ಯಾರು ಊಹಿಸದೆ ಅಂತದ್ದು ಏನಾದ್ರು ನಾನು ಮಾಡ್ಕೊಡ್ತೀನಿ, ನನ್ನ ನಂಬಿ ಅಂತ ಹೇಳಿದ್ದೆ. ಆಯ್ತು ಮಾಡು ಅಂದಿದ್ರು. ಕೋಟಿಗಟ್ಟಲೆ ಕಾರ್ನ ರೋಡಲ್ಲಿ ಇಟ್ರು. ಈ ಬಡವನ್ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತಿಗೂ ಅವ್ರು ಕುತ್ಕೊಳ್ಳೋ ಜಾಗದಲ್ಲಿದೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇದು ಇವತ್ತಿಗೂ ದರ್ಶನ್ ಸರ್ ಗೊತ್ತಿಲ್ಲ. ಇದು ಅವರು ರೀಚ್ ಆಗೋವರೆಗೂ ಶೇರ್ ಆಗಲಿ. ಅದಾದ್ಮೇಲೆ ವಾಮನ ಚಿತ್ರಕ್ಕೆ ಬರ್ತೀನಿ. ವಾಮನ ಚಿತ್ರದಲ್ಲಿ ಎಲ್ಲೂ ಜಾಸ್ತಿನೇ ಇತ್ತು, ಕೇಳಿದಕ್ಕಿಂತ ಹೆಚ್ಚಾಗಿ ಸಿಕ್ತಿತ್ತು. ಮೊದಲಿಗೆ ಶಂಕರ್ ಸರ್ ಬರೆದಂಥ ಡೈಲಾಗ್ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು. ಯಾವ್ದು ಹೇಳ್ಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಿಲ್ಲದಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಚೇತನ್ ಸರ್ ಬಗ್ಗೆ ಹೇಳಲೇಬೇಕು. ಚೇತನ್ ಸರ್ಗೆ ಡಾಲ್ಡಾ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು, ಕುಷ್ಕ ಕೇಳಿದ್ರೆ ಬಿರಿಯಾನಿ ಕೊಡ್ಸೋರೆ ಅಂತ ಒಳ್ಳೆ ಪ್ರೊಡ್ಯೂಸರು. ಮತ್ತೆ ನಾನು ಗ್ರೀಷ್ಮಾ ಮೇಡಮ್, ಇದು 3ನೇ ಸಿನಿಮಾ. ಥ್ಯಾಂಕ್ ಯು ಮ್ಯಾಮ್. ತಾರಮ್ಮ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸಂಪತ್ ಸಾರು, ಆದಿತ್ಯ ಮೆನನ್ ಸರ್ ಎಲ್ಲರ ಜೊತೆ ಮಾಡಿದೆ. ಇದೆಲ್ಲ ಆದ್ಮೇಲೆ ಒಂದು 2 ಲೈನ್ ಹೇಳ್ಬೇಕು. ಬಿಕಾಸ್ ಇದ್ರಲ್ಲಿ ಒಂಚೂರು ಇಂಗ್ಲೀಷ್ ಬರುತ್ತೆ, ಬೈಕೋಬೇಡಿ. ಯಾವಾಗಲೂ ನನ್ನ ಮೀಡಿಯವ್ರು ಕೇಳ್ತಾರೆ, ಸುದೀ ನೀನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀಯಾ ಅಂತ. ಯಾವತ್ತೂ ಮಾಡಿಲ್ಲ, ಇವತ್ತು ಮಾಡಿದ್ದೀನಿ 2 ಲೈನು. ಯಾಕಂದ್ರೆ ನಂಗೆ ಇಂಗ್ಲೀಷ್ ಬರಲ್ಲ, ಅದಕ್ಕೆ ಮಾಡಿದ್ದೀನಿ. ಗ್ರಾಮರ್ ತಪ್ಪಾದ್ರೆ ಕ್ಷಮಿಸಿ. ಈಗ ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ. ಅದು ಆ್ಯಕ್ಚುಲಿ ದುಡ್ಡಿರೋರ್ ಮಕ್ಳಿಗೆ, ಬಡವ್ರ ಮಕ್ಳಿಗೆ ಯಾವಾಗಲೂ ಬರ್ಡನ್ ಡೇಸೇ. ಸಾಕ್ಸ್ ಇದ್ರೆ ಶೂ ಇರಲ್ಲ, ಶೂ ಇದ್ರೆ ಲೇಸ್ ಇರಲ್ಲ, ಟೈ ಇರಲ್ಲ, ಯೂನಿಫಾರ್ಮ್ ಇರಲ್ಲ. ಹಿಂಗ್ ಬೆಳೆದ ಮಕ್ಕಳು ನಾವು ಅಗ್ರಹಾರದಲ್ಲಿ. ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದ್ರೆ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್. ಬಿಕಾಸ್ ಐ ವಾಸ್ ವಿತ್ ಎ ಗೋಲ್ಡನ್ ಮ್ಯಾನ್ ಧನ್ವೀರ. ಅವ್ರ ಹೆಸರಲ್ಲೇ ಗೋಲ್ಡ್ ಇದೆ. ಹಂಗಾಗಿ ತುಂಬಾ ಥ್ಯಾಂಕ್ ಯು ಧನ್ವೀರ್ ಸರ್. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನನ್ನ. ನನಗೆ ಯಾವಾಗಲೂ ಧನ್ವೀರ್ ಸರ್ ನನಗೆ ನಾನು ಮೊನ್ನೆನೂ ಹೇಳಿದೆ, ಡಿಬಾಸ್ ಜೊತೆ ನಾನು 2 ಸಿನಿಮಾ ಮಾಡಿದ್ದೀನಿ, ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ. ಬಟ್ ನಾನು ಧನ್ವೀರ್ ಸರ್ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಇವರು ಡಿಬಾಸ್ ಸರ್ನೇ ಕಾಣ್ತಿದ್ರು. ಬಿಕಾಸ್ ಅವರು ಅವ್ರ ಹುಡುಗರನ್ನ ಹೆಂಗ್ ಪ್ರೀತಿಯಿಂದ ನೋಡ್ಕೋತಾರೋ ಹಂಗೆ ಇವ್ರ ಹುಡುಗರನ್ನ ಪ್ರೀತಿಯಿಂದ ನೋಡ್ಕೋತಿದ್ರು. ನಾನು ಇವರಲ್ಲಿ ಅವರನ್ನೇ ಕಂಡೆ. ಥ್ಯಾಂಕ್ ಯು.